ನಿರ್ಜೀವವಾಗಿರುವಂತಹ ಆಭರಣಗಳು ಮನುಷ್ಯನ ಬಾಹ್ಯ ಸೌಂದರ್ಯವನ್ನು ವೃದ್ಧಿಸಬಹುದೇ ವಿನಃ ಮನುಷ್ಯನ ಆಂತರಂಗಿಕವಾದಂತಹ ವ್ಯಕ್ತಿತ್ವವನ್ನು ವಿಕಸಿತಗೊಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆ ನೆಲೆಯಲ್ಲಿ ನಿರ್ಜೀವವಾಗಿರುವಂತಹ ಗುಣಗಣಗಳನ್ನು ಒಳಗೊಳ್ಳುವ ಮೂಲಕವಾಗಿ ಮಾನಸಿಕವಾದಂತಹ ಸೌಂದರ್ಯವನ್ನು, ವ್ಯಕ್ತಿತ್ವದ ವಿಕಾಸವನ್ನು ಲೋಕಕ್ಕೆ ಒದಗಿಸಿಕೊಡಬೇಕು. ಇಂತಹದ್ದೊಂದು ಆಶಯವನ್ನು ಧ್ವನಿಸಿದವರಿದ್ದಾರೆ ನಮ್ಮ ಪೂರ್ವಸೂರಿಗಳು. ಆ ನೆಲೆಯಲ್ಲಿಯೇ ಅಲ್ಲವೇ ರುಕ್ಮಾಂಗದ ಭೂಪ, ರಾಜನಾದವನು ಆಭರಣಗಳನ್ನು ಧರಿಸುವುದೇನು ಅತಿಶಯವಾದಂತಹ ಸಂಗತಿಗಳಲ್ಲ. ಆದರೆ ಬಣ್ಣ ಕೆಡದೆ ಇರುವಂತಹ ಸುವರ್ಣವನ್ನೇ ತನ್ನ ಅಂಗದವನ್ನಾಗಿಸಿಕೊಂಡಂತಹ ರುಕ್ಮಾಂಗದ ಭೂಪಾಲರು ತಮ್ಮ ಬದುಕಿನ ನಡೆ ನುಡಿಗಳಲ್ಲಿಯೂ ಕೂಡ, ಆಚಾರ ವಿಚಾರಗಳಲ್ಲಿಯೂ ಕೂಡ ಅಂತಹದ್ದನ್ನೇ ಅನುಸರಣೆಯನ್ನಾಗಿಸಿಕೊಂಡವರು. ಲೋಕಕ್ಕೆ ಅಂತಹ ಗುಣಗಣಗಳನ್ನೇ ಮಾದರಿಯಾಗಿಸಿಕೊಟ್ಟವರು. ಅಂತಹ ರುಕ್ಮಾಂಗದ ಭೂಪಾಲರ ತನೂಭವ ನಾನು ಎಂದು ಹೇಳಿಕೊಳ್ಳುವುದಕ್ಕೆ ವಿಶೇಷವಾದಂತಹ ಸಂತೋಷ. ಹಿರಿಯರ ಹೆಸರನ್ನು ಹೇಳಿಕೊಳ್ಳುವುದರಲ್ಲಿ ವಿಶೇಷತೆ ಉಂಟು ಅಂತ ಅರ್ಥ ಅಲ್ಲ. ಅಂತಹದ್ದೊಂದು ಪರಂಪರೆಗೆ ನಮ್ಮನ್ನು ಉತ್ತರಾಧಿಕಾರಿಗಳನ್ನಾಗಿ ಮಾಡಿದ್ದಾರಲ್ಲ, ಅಲ್ಲ, ಅಂತಹ ಪರಂಪರೆಯನ್ನು ನಭದೆತ್ತರಕ್ಕೆ ಏರಿಸುವಂತಹ ಹೊಣೆಗಾರಿಕೆಯನ್ನು ನಮ್ಮ ತಲೆಯ ಮೇಲೆ ಹೊರಿಸಿದ್ದಾರಲ್ಲ ಎನ್ನುವ ಹಾಗೆ ತೃಪ್ತಿಯಾಗುತ್ತದೆ. ತಂದೆಯವರು ರುಕ್ಮಾಂಗದ ಭೂಪಾಲರಾದರೆ ಅವರ ದಿವ್ಯ ದೃಷ್ಟಿಯು, ದೂರದೃಷ್ಟಿಯು ಎಷ್ಟು ವಿಶೇಷವಾದದ್ದು ಅಂತ ನನ್ನ ಹೆಸರಿನ ನೆಲೆಯಲ್ಲಿಯೇ ಅರ್ಥವಾಗುತ್ತದೆ. ತಾನು ರುಕ್ಮಾಂಗದನಾದರೆ ಮಗ ಧರ್ಮವನ್ನೇ ಆಭರಣವನ್ನಾಗಿಸಿಕೊಂಡ, ಅಲ್ಲ ಅಂಗದವನ್ನಾಗಿಸಿಕೊಂಡಂತಹ ವ್ಯಕ್ತಿಯಾಗಬೇಕು. ಹೀಗೆ ಆಲೋಚಿಸಿರುವಂತಹ ಅಯ್ಯ ಮಗನಿಗೆ ಧರ್ಮಾಂಗದ ಎನ್ನುವಂತಹ ನಾಮಕರಣವನ್ನು ಮಾಡಿದವರಿದ್ದಾರೆ. ಒಬ್ಬ ರಾಜನಾದವನು ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುವುದರಲ್ಲಿ ವಿಶೇಷತೆ ಉಂಟು ಅಂತ ಅರ್ಥವೇ ಅಲ್ಲ. ರಾಜರ್ಷಿಯಾಗಿ ಬದುಕುತ್ತಾ ಇದ್ದವರು ನಮ್ಮ ತಂದೆಯವರು ಎನ್ನುವ ಹಾಗೆ ತೃಪ್ತಿಯ ಭಾವ ಉಂಟಾಗುತ್ತದೆ. ಈಗೀಗ ಸ್ವಲ್ಪ ರಾಜಕೀಯದ ವಿಷಯದಲ್ಲಿ ನಿವೃತ್ತಿಯ ಭಾವವನ್ನು ತಾಳುವುದಕ್ಕೆ ಮುಂದಾದರೂ ಆಂತರಂಗಿಕವಾದಂತಹ ಆ ಗುಣದ ನೆಲೆಯಲ್ಲಿ ಸದಾ ಸರ್ವತ್ರ ಯೋಗ್ಯವಾದಂತಹ ಒಂದು ಆಚರಣೆಯನ್ನು ಅಂಗೀಕರಿಸಿಕೊಂಡವರಿದ್ದಾರೆ. ಏಕಾದಶಿ ವ್ರತ ತಾನು ಮಾತ್ರವೇ ಆಚರಿಸುವುದು ಮಾತ್ರವಲ್ಲ, ತನ್ನ ರಾಜ್ಯದಲ್ಲಿರುವಂತಹ ಸಕಲ ಪರಿವಾರವೂ ಏಕಾದಶಿ ವ್ರತವನ್ನು ಆಚರಿಸಬೇಕು. ಹೀಗೆ ಅವರದ್ದೊಂದು ಸಂಕಲ್ಪ. ಋಷಿಶ್ರೇಷ್ಠರಾದಂತಹ ನಾರದರೇ ಬಂದು ಅವರಿಗೆ ಏಕಾದಶಿ ವ್ರತವನ್ನು ಬೋಧಿಸಿದ ಮೇಲೆ ಅದರ ಸತ್ವ ಏನು, ಸತ್ಯ ಏನು ಎನ್ನುವುದನ್ನು ಅರ್ಥೈಸಿಕೊಂಡಂತಹ ತಂದೆಯವರು ಶ್ರದ್ಧಾ ಭಕ್ತಿಯಿಂದ ದಶಮಿ, ಏಕಾದಶಿ, ದ್ವಾದಶಿ ತಿಥಿಗಳನ್ನು ವಿಶೇಷವಾಗಿ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡವರಿದ್ದಾರೆ. ಶ್ರೀಹರಿಯ ದರ್ಶನಾಕಾಂಕ್ಷಿಯಾಗಿ ತನು ಮನವೆಲ್ಲವೂ ಶ್ರೀಹರಿಗೆ ಸಮರ್ಪಿತವೆನ್ನುವಂತಹ ಭಾವವನ್ನು ತಳೆದು ಸದಾಕಾಲ ಶ್ರೀಹರಿಯನ್ನು ತನ್ನ ಹೃದಯ ಮಂದಿರದಲ್ಲಿಟ್ಟು ಪೂಜಿಸುವಂತಹ ಧೀಮಂತ ವ್ಯಕ್ತಿತ್ವ ನಮ್ಮ ತಂದೆಯವರದ್ದು. ಹಾಗಾಗಿಯೇ ಒಂದು ರೀತಿಯಲ್ಲಿ ರಾಜಕೀಯವಾದಂತಹ ನಿವೃತ್ತಿಯ ಭಾವ ಬೆಳೆಯುತ್ತಾ ಉಂಟು. ಯಾರು ಅಧ್ಯಾತ್ಮದ ಕುರಿತಾಗಿ ಆಳವಾದಂತಹ ಭಾವವನ್ನು ತಾಳುತ್ತಾರೋ, ಪಾರಮಾರ್ಥಿಕವಾದಂತಹ ವಿಷಯವನ್ನು ವಿಶೇಷವಾಗಿ ಅಪ್ಪಿಕೊಳ್ಳುತ್ತಾರೋ ಅಂಥವರಿಗೆ ಲೌಕಿಕವಾದಂತಹ ವಿಷಯಗಳು ಸಾಮಾನ್ಯವಾಗುತ್ತವೆ. ಭವಸಾಗರವನ್ನು ದಾಟುವುದಕ್ಕೆ ಮೂಲ ಹೇತುವಾದಂತಹ ಆ ಶ್ರೀಹರಿಯ ನಾಮ ಸಂಕೀರ್ತನೆಯನ್ನೇ ತಮ್ಮ ಬದುಕಿನ ಮೂಲ ಧ್ಯೇಯವನ್ನಾಗಿಸಿಕೊಂಡವರಿದ್ದಾರೆ ತಂದೆಯವರು. ಹೀಗೆ ಯೋಚನೆಯಲ್ಲಿರುವ ಕಾಲಕ್ಕೆ ನನ್ನನ್ನು ಬಳಿಗೆ ಕರೆದಾಡಿದರು. ಮಗನೇ ಧರ್ಮಾಂಗದ, ಇಲ್ಲಿಂದ ಮೊದಲುಗೊಂಡು ಅಖಂಡವಾದಂತಹ ಅಯೋಧ್ಯೆಯ ಈ ಸಾಮ್ರಾಜ್ಯವನ್ನು ನಿಭಾಯಿಸಿಕೊಂಡು ಹೋಗುವಂತಹ ಹೊಣೆಗಾರಿಕೆಯನ್ನು ನಿನ್ನ ಹೆಗಲ ಮೇಲೆ ಹೊರಿಸುತ್ತಾ ಇದ್ದೇನೆ. ಹಾಗಾಗಿ ನಾಳೆಯಿಂದ ಪ್ರಜೆಗಳಿಗೆ
ಸಕಲ ರೀತಿಯಲ್ಲಿಯೂ ಪಾಲಕನಾಗಿ ವರ್ತಿಸಬೇಕಾದದ್ದು ನಿನ್ನ ಹೊಣೆಗಾರಿಕೆ ಎನ್ನುವ ಹಾಗೆ ಕರೆದಾಡಿದರು. ದೊಡ್ಡವರ ಮಕ್ಕಳಾಗಿ ಹುಟ್ಟುವುದು ಎಷ್ಟು ಕಷ್ಟ ಅಂತ ಅರ್ಥ ಆದದ್ದೇ ಈಗ. ಸಾಮಾನ್ಯ ವ್ಯಕ್ತಿಯಾಗಿ ಬದುಕಿದ್ದಿದ್ದರೆ ಬಹುಶಃ ಇಂತಹದ್ದೊಂದು ಸ್ಥಿತಿ ಧರ್ಮಾಂಗದನ ಬದುಕಿನಲ್ಲಿ ಒದಗುತ್ತಾ ಇರಲಿಲ್ಲ. ತಂದೆಯವರು ಮಾಡಿದಷ್ಟನ್ನು ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದರು, ಅಲ್ಲ ಪೂರ್ವಸೂರಿಗಳು ಮಾಡಿದ್ದಕ್ಕಿಂತ ಅತಿಶಯವಾದದ್ದನ್ನು ಸಾಧಿಸುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಅವರು ತಮ್ಮ ಜೀವಿತ ಕಾಲದಲ್ಲಿ ಮಾಡಿದಂತಹ ಸಾಧನೆಗೆ ಎಳ್ಳಿರಿತು ಕಪ್ಪು ಚುಕ್ಕೆ ಬಾರದ ಹಾಗೆ ವರ್ತಿಸಬೇಕಾದದ್ದು ಯುವ ತಲೆಮಾರಿನ ನಮ್ಮಲ್ಲಿರುವಂತಹ ಹೊಣೆಗಾರಿಕೆ. ಹಾಗಾದರೆ ವಂಶ ಪಾರಂಪರ್ಯವಾಗಿ ಬರುವಂತಹ ಪಿತ್ರಾರ್ಜಿತವಾದ ಈ ಸಿಂಹವಿಷ್ಟರವನ್ನು ಏರಿಕೊಂಡೆ ಅಂತಾದರೆ ಅದರಲ್ಲಿ ಯಾವ ಹೆಗ್ಗಳಿಕೆಯನ್ನು ಗುರುತಿಸುವುದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ರಾಜನಾಗುತ್ತಾನೆ ಅಂತಾದರೆ ನಾಳೆ ಪ್ರಜೆಗಳಿಗೆ ಅದು ಮಾದರಿಯ ಕ್ಷಣವಾಗಬೇಕು. ಜೊತೆಗೆ ನಮ್ಮನ್ನು ರಾಜರು ಚಕ್ರವರ್ತಿಗಳು ಎನ್ನುವ ಹಾಗೆ ಅಂಗೀಕರಿಸುವುದಕ್ಕೆ ಸಿದ್ಧರಾಗಿರುವ ಸಾಮಂತ ಅರಸರಿಗೆ ಚಕ್ರವರ್ತಿಗಳ ಗುಣಾವಗುಣಗಳು ಏನು ಎನ್ನುವುದು ಮೊದಲೇ ತಿಳುವಳಿಕೆ ಮೂಡಬೇಕು ಎನ್ನುವ ನೆಲೆಯಲ್ಲಿ ತಂದೆಯವರಲ್ಲಿ ವಿಜ್ಞಾಪಿಸಿಕೊಂಡೆ. ಪಟ್ಟವನ್ನು ಏರುವುದಕ್ಕೆ ನನ್ನ ಸಹಮತ ಇದ್ದರೂ ಕೂಡ ಅದಕ್ಕೆ ಸಕಾಲ ಒದಗಿ ಬರಬೇಕು. ಜೊತೆಯಲ್ಲಿ ಧರೆಯ ದಿಗ್ವಿಜಯ ಯಾತ್ರೆಯನ್ನು ಕೈಗೊಳ್ಳಬೇಕು. ತನ್ನ ಮೂಲಕವಾಗಿ ಅವರಿಂದ ಕಪ್ಪ ಕಾಣಿಕೆಯನ್ನು ಗೌರವಾದರಗಳನ್ನು ಸಂಪಾದಿಸಿಕೊಂಡು ಸುಮುಹೂರ್ತದಲ್ಲಿ ಸಿಂಹವಿಷ್ಟರವನ್ನು ಏರಿ ಅಲಂಕರಿಸುತ್ತೇನೆ ಎನ್ನುವ ಹಾಗೆ ತಂದೆಯವರಿಗೆ ಮಾತನ್ನು ಕೊಟ್ಟವನಿದ್ದೇನೆ. ಇಷ್ಟಾಡಿದ ಮೇಲೆ ತಂದೆಯವರು ವಿಶೇಷವಾಗಿ ಒಂದು ಸೂಚನೆಯನ್ನು ಕೊಟ್ಟವರಿದ್ದಾರೆ. ಹಾಗಾದರೆ ಧರೆಯ ದಿಗ್ವಿಜಯ ಯಾತ್ರೆಯನ್ನು ಕೈಗೊಳ್ಳುವುದಕ್ಕೆ ನನ್ನ ಸಹಕಾರವೂ ನನ್ನ ಪ್ರೋತ್ಸಾಹವೂ ಉಂಟೇ ಉಂಟು. ತಿರುಗಾಟದ ಸಂದರ್ಭದಲ್ಲಿ ಯಾವ ಕಾಲಕ್ಕೂ ಏಕಾದಶಿ ವ್ರತಕ್ಕೆ ಭಂಗ ಬಾರದ ಹಾಗೆ ನಡೆದುಕೊಳ್ಳಬೇಕು ಮಗನೇ ಎನ್ನುವ ಹಾಗೆ ಸೂಚನೆಯನ್ನು ಕೊಟ್ಟವರಿದ್ದಾರೆ. ಸರಿ, ದಿಗ್ವಿಜಯ ನಮ್ಮ ಈ ಲೋಕಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರವಾದರೆ ಏಕಾದಶಿ ವ್ರತ ನಮ್ಮ ಪಾರಮಾರ್ಥಿಕವಾದಂತಹ ದಿಗ್ವಿಜಯಕ್ಕೆ ಮೂಲ ಕಾರಣವಾಗುತ್ತದೆ. ಹಾಗಾದರೆ ನೋಡುವುದಕ್ಕೆ ಅಥವಾ ಹೊರಗೆ ಕಾಣಿಸುವುದಕ್ಕೆ ಲೌಕಿಕವಾದ ದಿಗ್ವಿಜಯ ತನ್ನ ಮೂಲಕವಾಗಿ ಎಲ್ಲೆಲ್ಲಿ ಹರಿಭಕ್ತರಿದ್ದಾರೆ, ಎಲ್ಲೆಲ್ಲಿ ಹರಿದ್ವೇಷಿಗಳಿದ್ದಾರೆ ಎನ್ನುವುದನ್ನು ಸೂಕ್ಷ್ಮಗ್ರಾಹಿಯಾಗಿ ಅರ್ಥೈಸಿಕೊಂಡು ತನ್ಮೂಲಕವಾಗಿ ಅವರನ್ನೆಲ್ಲ ನಮ್ಮ ಬಳಿಗೆ ಕರೆಸಿಕೊಳ್ಳಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿದವನಿದ್ದೇನೆ. ಹಾಗೆ ಯೋಚಿಸಿ ಕರಿ ತುರಗ ರಥ ಪದಾತಿಗಳೆನ್ನುವಂತಹ ಚಾತುರಂಗ ಸೇನೆಯನ್ನು ಕೂಡ ಒಳಗೊಂಡು ಜೊತೆಗೆ ವಿಶೇಷವಾದಂತಹ ಭೇರಿ ನಗಾರಿ ಮಂಗಳವಾದ್ಯವನ್ನು ನುಡಿಸುವಂತಹ ವಾದನೋಪಕರಣಗಳನ್ನು ನಮ್ಮ ಜೊತೆಯಲ್ಲಿ ಸೇರಿಸಿಕೊಂಡು ವಾದಕರನ್ನೂ ನಮ್ಮೊಂದಿಗೆ ಕರೆದುಕೊಂಡು ಹೊರಟು ಬಂದದ್ದಾಯಿತು. ಇಲ್ಲಿಯವರೆಗೆ ಬರುವಾಗ ಅಯೋಧ್ಯ ನಗರದ ವಿಸ್ತೀರ್ಣ ಎಷ್ಟು ಅಂತ ಈಗ ಅರ್ಥ ಆಯಿತು. ಮನುಷ್ಯನ ಬದುಕಿಗೂ ಜೀವನ ಎನ್ನುವಂತಹ ಅರ್ಥ ಉಂಟು, ಹೆಸರುಂಟು. ಕಾಣುವುದು ಅದೇ ಅಲ್ಲವೇ? ಸರಯೂ ನದಿ ಇಲ್ಲಿ ಹರಿಯುತ್ತಾ ಇದೆ. ಹಾಗಾದರೆ ಮನುಷ್ಯನ ಬದುಕು ಕಷ್ಟ ಸುಖಗಳೆನ್ನುವಂತಹ ಈ ದಡದಲ್ಲಿ ಸಾಗುತ್ತಾ ಇದೆ, ಮನುಷ್ಯನ ಬದುಕು ಜೀವನವಾಗಿ ಹರಿಯುತ್ತಾ ಇದೆ ಅಂತ ಯೋಚಿಸಿದ ಹಾಗಾಯಿತು. ಇಲ್ಲಿಯವರೆಗೆ ಬರುವಾಗ ಮುಂದೆ ಏನು ಎನ್ನುವುದು ಅರ್ಥವಾಗಲಿಲ್ಲ. ಯಾವಾಗ ಭೂಪ್ರದೇಶದ ಕೊನೆಯ ಕೊಂಡಿಯ ಕಡೆಗೆ ಸಾಗಿ ಬಂದೆನೋ, ವಿಶಾಲವಾದಂತಹ ಶರಧಿಯನ್ನು ವಿಶಾಲವಾದಂತಹ ಆಕಾಶವನ್ನು ಕಾಣುವುದಕ್ಕೆ ಸಿದ್ಧನಾದೆನೋ, ಈಗ ಮುಂದೇನು ಮಾಡುವುದು ಎನ್ನುವ ಯೋಚನೆ ಬಲವಾಗುತ್ತಾ ಇದೆ. ಹಾಗಾಗಿ ಸ್ವಲ್ಪ ಯೋಚಿಸಿದರೆ ಹೇಗೆ ಮನದ